ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಿಂದ ಕನ್ನಡ ವಿಷಯದ ಪಾಠ 1 ಮಗ್ಗದ ಸಾಹೇಬ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡೋಣ ಪ್ರಶ್ನೆ 1. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಉತ್ತರ: ರಹೀಂ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಪ್ರಶ್ನೆ 2. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಉತ್ತರ: ರಥೋತ್ಸವ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಪ್ರಶ್ನೆ 3. ಅಬ್ದುಲ್ ರಹೀಮನ ಹಠವೇನು? ಉತ್ತರ: ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು. ಪ್ರಶ್ನೆ 4. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಉತ್ತರ: ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆಯನ್ನು ನೆರವೇರಿಸಿದ್ದರು. ಪ್ರಶ್ನೆ 5. ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ಉತ್ತರ: ರಹೀಮನ ಕಿರಿಯ ಮಗನಿಗೆ ಮಗ್ಗದ ಬಗ್ಗೆ ಅತೀವ ಆಸಕ್ತಿ ಇತ್ತು. ಅವನಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿದನು. ಮುಂದಿನ ಭಾಗ. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡೋಣ ಪ್ರಶ್ನೆ 1. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ: ಹುಸೇನ್ ಸಾಹೇಬರು ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾಗಿದ್ದು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮೊದಲು ಪ್ರಸಾದ ಪಡೆಯುವ ಹಕ್ಕನ್ನು ಪಡೆದಿದ್ದಾರೆ. ಈಗ ಪ್ರಶ್ನೆ 2. ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಉತ್ತರ: ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರುಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯವಿದೆ. ಪ್ರಶ್ನೆ 3. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಉತ್ತರ: ಲೇಖಕರ ತಾಯಿಗೆ ಒಮ್ಮೆ ಅನಾರೋಗ್ಯದ ಕಾರಣ ಏನನ್ನೂ ಮಾಡಲಾಗಲಿಲ್ಲ. ಆದ್ದರಿಂದ ಅಂಗಡಿಯಿಂದ ಮಿಠಾಯಿಗಳನ್ನು ತಂದು ಹಂಚಿದರು. ಆಗ ಅತಿಥಿಗಳು ತಮ್ಮ ಮನೆಯಿಂದ ಒಂದು ಬೆಲ್ಲದ ಚೂರು ಅಥವಾ ಕಲ್ಲು ಸಕ್ಕರೆಯ ಹರಳೋ ಕೊಟ್ಟರೂ ಸಾಕಾಗಿತ್ತು. ಅದನ್ನೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೇವೆ. ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದರು. ಈಗ ಪ್ರಶ್ನೆ 4. ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಬಂದ ಫಲವೇನು? ಉತ್ತರ: ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ 1 ಬೆಳ್ಳಿ ಪದಕ ಹಾಗೂ 100 ರೂಪಾಯಿ ಬಹುಮಾನವಾಗಿ ಬಂದಿತ್ತು. ಅಲ್ಲದೆ ಸಾಕಷ್ಟು ಪ್ರಶಂಸೆ ಪಡೆದಿದ್ದನು. ಪ್ರಶ್ನೆ 5. ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು? ಉತ್ತರ: ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಅಭಿನಯಿಸಿದನು. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ. ಎಲ್ಲೋ ಮಾಯವಾಗಿ ಹೋದ. ಈಗ ಮುಂದಿನ ಭಾಗ. 4-5 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡೋಣ ಪ್ರಶ್ನೆ 1. ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು? ಉತ್ತರ: ನವೀನ ಶಿಕ್ಷಣವು ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ
ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಗಿಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿಯ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ ಕೆಲಸ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು. ಈಗ ಪ್ರಶ್ನೆ 2. ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ. ಉತ್ತರ: ವಾರ್ಷಿಕೋತ್ಸವದ ನಂತರ ಕರೀಂ ಮನೆಗೆ ಬಾರದೆ ಹೊರಟು ಹೋದ. ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿದ್ದ ಕರೀಂ ಅಮ್ಮನ ಸರವನ್ನು, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದನು. ಆದರೆ ಎಷ್ಟು ಕಾಡು ಬೇಡಿದರೂ ತಂದೆ ಮನೆಗೆ ಸೇರಿಸಲಿಲ್ಲ. ಬಾಗಿಲು ಮುಚ್ಚಿದ. ಆಗ ನಿವೃತ್ತರಾಗಿದ್ದ ಶಂಕರಪ್ಪ ಗುರುಗಳ ಮನೆಗೆ ಹೋಗಿ ಸಂಧಾನ ಮಾಡಿಸಿ ಎಂದು ನಿವೇದಿಸಿದನು. ಆಗ ಶಂಕರಪ್ಪನವರು ಬಾಗಿಲು ಬಡೆದು 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಆದರೆ ಎಲ್ಲವೂ ನಿಷ್ಫಲವಾಯಿತು. ಮುಂದಿನ ಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೋಡೋಣ ಪ್ರಶ್ನೆ 1. ಕರೀಂ ಧನವಂತನಾದ ಬಗೆ ಹೇಗೆ? ವಿವರಿಸಿ. ಉತ್ತರ: ಕರೀಂ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದನು. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು. ಇದರಿಂದಾಗಿ ಆತನು ಸಾಕಷ್ಟು ಧನವಂತನೂ ಯಶಸ್ವಿಯೂ ಆಗಿ ಪ್ರಖ್ಯಾತನಾಗಿದ್ದನು. ಕೊನೆಗೆ ಸಣ್ಣ ಪ್ರಾಯದಲ್ಲಿಯೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗೂ ಪಾತ್ರನಾದನು. ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಉತ್ತರ: ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟಿದ್ದರು. ಅವು ನಿಜಕ್ಕೂ ನಿಕೃಷ್ಟಗಳಾಗಿದ್ದವು. 1 ವರ್ಷದಲ್ಲಿ ಕಳೆಬರಗಳಾಗಿ ಹರಕು ಚಿಂದಿಯಾಗುತ್ತಿದ್ದವು. ಬಣ್ಣವು ಹೊರಟು ಹೋಗುತ್ತಿತ್ತು. ಆದರೆ ಬಹಳ ಅಗ್ಗದ ದರದಲ್ಲಿ ಸಿಗುತ್ತಿತ್ತು. ಅದು ಗುಣರಹಿತವಾಗಿದ್ದರೂ ಅಗ್ಗದ ಬೆಲೆಗೆ ಸಿಗುತ್ತಿದ್ದ ಬಟ್ಟೆಗಳನ್ನೇ ಎಲ್ಲರೂ ಕೊಳ್ಳುತ್ತಿದ್ದರು. ಇದರಿಂದಾಗಿ ಮಗ್ಗದವರಿಗೆ ಕೆಲಸವಿಲ್ಲದೆ ಅನ್ನಕ್ಕೆ ಸಂಚಕಾರವಾಯಿತು. ಮಗ್ಗದವರು ಭಿಕಾರಿಗಳಾದರು. ಇದರಿಂದ ರೋಸಿ ಹೋದ ರಹೀಮನಿಗೆ ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದರೆ ಅನಿಷ್ಟ ಮಗ್ಗದ ಹೆಸರನ್ನೆತ್ತಬೇಡಿ ಎಂದು ಅದು ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ರೋಷದಿಂದ ಮಾತನಾಡುತ್ತಿದ್ದನು. ಈಗ ಮುಂದಿನ ಭಾಗ ಸಂದರ್ಭಾನುಸಾರ ವಿವರಿಸಿ. ನೋಡೋಣ. ಮೊದಲನೆಯದು ಮಗ್ಗವಲ್ಲ, ಕೊರಳಿಗೆ ಹಗ್ಗ. ಪ್ರಸ್ತುತ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆಯನ್ನು ಅಂದರೆ ಪ್ರಸ್ತುತ ಕಥೆಯನ್ನು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ರಹೀಂ ತನ್ನನ್ನು ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದರೆ ರೋಷದಿಂದ ಅನಿಷ್ಟ ಮಗ್ಗದ ಹೆಸರನ್ನೆತ್ತಬೇಡಿ, ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದನು. ವಿವರಣೆ: ಮಗ್ಗದ ಕೆಲಸ ನಿಂತು ಹೋಗಿ ಮಗ್ಗದಿಂದ ಸಂಪಾದನೆಯಾಗದೆ ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂದು ಮಗ್ಗದವರೆಲ್ಲ ಭಿಕಾರಿಗಳಾದರು. ಕೊರಳಿಗೆ ಹಗ್ಗ ಎಂದರೆ ನೇಣು ಹಾಕಿಕೊಂಡು ಸಾಯುವ ಸ್ಥಿತಿ. ಅನ್ನ ಸಂಪಾದಿಸಿಕೊಡುತ್ತಿದ್ದ ಮಗ್ಗ ಈಗ ಸಾಯುವ ಸ್ಥಿತಿಯನ್ನು ತಂದೊಡ್ಡಿದ್ದರಿಂದ ಈ ವಾಕ್ಯವನ್ನು ರಹೀಂ ವ್ಯಕ್ತಪಡಿಸಿದ್ದಾನೆ. ವಿಶೇಷತೆ ಏನೆಂದರೆ, ಪ್ರಸ್ತುತ ವಾಕ್ಯದಲ್ಲಿ ಗುಡಿ ಕೈಗಾರಿಕೆಗಳು ಗತಿಸಿ ಹೋಗುತ್ತಿರುವುದರ ಬಗ್ಗೆ ವಿವರಿಸಲಾಯಿತು. ಭಾಷೆ ಸರಳ ಹಾಗೂ ಸುಂದರವಾಗಿ ಪ್ರಾಸಬದ್ಧವಾಗಿ ಮೂಡಿಬಂದಿದೆ. ಈಗ 2ನೇಯದು. ಕಳ್ಳನಾದವನು ಮನೆಬಿಟ್ಟು ಓಡಿ ಹೋದವನು ಮಗನೇ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ
ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಕಥೆಯನ್ನು ಸಮಗ್ರ ಕಥೆಗಳು ಎಂಬ ಕಥಾಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ರಹೀಂ ತನ್ನ ಮಗನಾದ ಕರೀಮನ ಬಗ್ಗೆ ಮನೆಯವರಿಗೆ ಈ ಮಾತನ್ನು ಹೇಳಿದನು. ಕರೀಮನು ಶಾಲಾ ವಾರ್ಷಿಕೋತ್ಸವದಲ್ಲಿ ಅಭಿನಯಿಸಿದ ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಧರಿಸಿದ್ದನು. ಅದಕ್ಕಾಗಿ ಅಮ್ಮನಿಂದ ಹಳೆಯ ಚಿನ್ನದ ಸರವನ್ನು ಗೌಪ್ಯವಾಗಿ ಪಡೆದಿದ್ದನು. ವಾರ್ಷಿಕೋತ್ಸವದ ನಂತರ ಮನೆಗೆ ಮತ್ತೆ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ರಹೀಂ ಹೇಳಿದನು. ವಿವರಣೆ: ಕರೀಂ ಅಮ್ಮನಿಂದ ಗೌಪ್ಯವಾಗಿ ಚಿನ್ನದ ಸರವನ್ನು ಪಡೆದುದು ತಂದೆಗೆ ಅಣ್ಣಂದಿರಿಗೆ ತಿಳಿದಿರಲಿಲ್ಲ. ಹೀಗಾಗಿ ತಂದೆ ಆತನನ್ನು ಕದ್ದನೆಂದು ತಿಳಿದು ಕಳ್ಳ ಎಂದುಕೊಂಡು ಹಾಗೂ ಅಪ್ಪ ಅಮ್ಮನಿಗೆ ಗೌರವ ಕೊಡದೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದರಿಂದ ಆತನು ತನ್ನ ಮಗನೇ ಅಲ್ಲ ಎಂದು ಸಿಟ್ಟಿನಿಂದ ಹೇಳಿದನು. ವಿಶೇಷತೆ ಏನೆಂದರೆ, ತಂದೆ ಮಕ್ಕಳಲ್ಲಿ ಉಂಟಾದ ವಿರಸದ ಬಗ್ಗೆ ಹೇಳಲಾಗಿದೆ. ಇಲ್ಲಿ ರಹೀಮನ ಸಿಟ್ಟು ವ್ಯಕ್ತವಾಗಿದೆ. ಮೂರನೆಯದು, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಲೇಖಕರು ಇದನ್ನು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪನವರಿಗೆ ತಂದೆಯು ತನ್ನನ್ನು ಮನೆಗೆ ಸೇರಿಸದೆ ಬಾಗಿಲು ಹಾಕಿದಾಗ ಗುರುಗಳ ಬಳಿ ಬಂದು ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿಕೊಳ್ಳುತ್ತಾ ಈ ವಾಕ್ಯವನ್ನು ವಿನಮ್ರದಿಂದ ಕೇಳಿಕೊಂಡನು. ವಿವರಣೆ: ಕರೀಂ ಗುರುಗಳಾದ ಶಂಕರಪ್ಪನವರಲ್ಲಿ ಬಹಳ ಭಕ್ತಿ ಹಾಗೂ ಗೌರವ. ಮಗ್ಗದ ಬಗ್ಗೆ ಆಸಕ್ತಿ ಇದ್ದ ಇವನಿಗೆ ಉತ್ತೇಜಿಸಿ ಪ್ರೋತ್ಸಾಹಿಸಿದ್ದರು. ಮುಂದೆ ಯುವಕನಾದ ಕರೀಂ ಸಾಕಷ್ಟು ಹಣ ಸಂಪಾದಿಸಿ ಅದನ್ನು ತಂದೆ ತಾಯಿಗೆ ಒಪ್ಪಿಸಲು ಬಂದಾಗ ತಂದೆ ಸಿಟ್ಟಿನಿಂದ ಹೊರಗಟ್ಟಿದರು. ತನ್ನ ಮಾತನ್ನು ಕೇಳದ ತಂದೆಯನ್ನು ಒಪ್ಪಿಸಲು ಗುರುಗಳಾದ ಶಂಕರಪ್ಪನವರಿಂದ ಸಾಧ್ಯವೆಂದು ಅವರ ಬಗ್ಗೆ ಅವನಿಗಿದ್ದ ವಿಶ್ವಾಸವನ್ನು ಈ ಮೂಲಕ ವ್ಯಕ್ತಪಡಿಸಿದನು. ವಿಶೇಷತೆ ಏನೆಂದರೆ, ಶಿಷ್ಯನಿಗೆ ಗುರುಗಳ ಬಗ್ಗೆ ಇದ್ದ ವಿಶ್ವಾಸ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಗುರು ಶಿಷ್ಯರ ಅಗಾಧ ಪ್ರೇಮ, ನಂಬಿಕೆ, ವಿಶ್ವಾಸಗಳು ಈ ವಾಕ್ಯದಲ್ಲಿ ವ್ಯಕ್ತವಾಗಿವೆ. ಈಗ ನಾಲ್ಕನೆಯದು, ದೇವರು ದೊಡ್ಡವನು, ದೇವರು ದಯಾಳು. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿದೆ. ಈಗ ನೋಡೋಣ ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತ. ಸಂದರ್ಭ: ಈ ವಾಕ್ಯವನ್ನು ರಹೀಂ ಸಾಹೇಬ್ ತನ್ನ ಮಗ ಕರೀಮನ ಬಗ್ಗೆ ಹೇಳಿದನು. ಶಂಕರಪ್ಪನವರು ವಾರ್ತಾಪತ್ರಿಕೆಯಲ್ಲಿ ಕರೀಮನಿಗೆ ರಾಷ್ಟ್ರಪತಿಗಳು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಬಗ್ಗೆ ಬಂದ ವರದಿಯನ್ನು ಓದಿ ಹೇಳಿದಾಗ ಆ ಗೌರವ ಸಾಹೇಬ ಎಂಬುದಕ್ಕಿಂತ ಹೆಚ್ಚು ಎಂಬುದನ್ನು ಅರಿತಾಗ ಹೇಳಿದನು. ವಿವರಣೆ: ಕರೀಮನಿಗೆ ಸಿಕ್ಕ ಗೌರವದಿಂದ ಸಂತೋಷಪಟ್ಟ ರಹೀಂ, ದೇವರು ದೊಡ್ಡವನು, ಕರೀಮನು ಮಾಡಿದ ತಪ್ಪನ್ನು ಕ್ಷಮಿಸಿದ್ದಾನೆ. ಅದೇ ರೀತಿ ಆತ ದಯಾವಂತನಾಗಿರುವುದರಿಂದ ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾನೆ ಎಂಬ ಭಾವನೆ ಈ ವಾಕ್ಯದಲ್ಲಿ ಮೂಡಿಬಂದಿದೆ. ವಿಶೇಷತೆ ಏನೆಂದರೆ, ದೇವರ ಬಗ್ಗೆ ಇದ್ದ ನಂಬಿಕೆಯ ಬಗ್ಗೆ ವಿವರಿಸಲಾಗಿದೆ. ತಂದೆಗೆ ಮಗನ ಬಗೆಗಿದ್ದ ಪ್ರೀತಿ, ವಾತ್ಸಲ್ಯದ ಬಗ್ಗೆ ತಿಳಿಸಲಾಗಿದೆ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.